ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಡೈಮೆನ್ಷನ್ 30x40 ಬರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ನಾರ್ತ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲಾನು ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರ್ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 2 BHK 1 BHK ಮಾಡಿದ್ದಾರೆ. ಇದು ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ. DC ಕನ್ವರ್ಷನ್ ಆಗಿದೆ. ಇಂಡಿವಿಜುವಲ್ ಖಾತೆ ಇರುವಂಥ ಪ್ರಾಪರ್ಟಿ ಇದು, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ. ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇದೆ, ಟಾರ್ ರೋಡ್ ಇರುತ್ತೆ. ಸರಿ, ಲೇಔಟ್ ಕೂಡ ತುಂಬ ಡೆವಲಪ್ ಆಗಿದೆ, ಚೆನ್ನಾಗಿ ಡೀಸೆಂಟಾಗಿ ಕೂಡ ಇದೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್, ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಮತ್ತು AC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಮೇನ್ ಗೇಟ್ ಇದು, ಮೇನ್ ಗೇಟ್ ಎಲ್ಲ ಓಪನ್ ಗೇಟ್ ಕೊಟ್ಟಿದ್ದಾರೆ. ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ರೋಡಿಂದ ನೋಡ್ಬೋದು ಹೈಟ್ ಕೂಡ ಮಾಡಿ ಸ್ಲಾಪ್ ಎಲ್ಲ ಮಾಡಿಸಿದ್ದಾರೆ, ನೀಟಾಗಿ ಕಾರೆಲ್ಲ ಹೋಗೋಕ್ಕೆ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. CMC ಕನೆಕ್ಷನ್ ಕೂಡ ಇದೆ, ಎಲ್ಲ ಪಂಚಾಯತಿ ವಾಟರ್ ಎಲ್ಲ ಬರುತ್ತೆ. ಪಾರ್ಕಿಂಗ್ ಏರಿಯಾ ಇದು, 2 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರ್ ಹಾಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಅದರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಇಲ್ಲ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಲಾಸ್ಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲನೂ ಡೆಪಾಸಿಟ್ ಮಾಡಿ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಕಾಮನ್ ಏರಿಯಾಗೆ 3 kW ಮತ್ತು ಫಸ್ಟ್ ಫ್ಲೋರ್ಗೆ 3 kW, ರಿಮೈನಿಂಗ್ ಎಲ್ಲ 2 kW ಹಾಕ್ಕೊಡ್ತಾರೆ. ಎಲ್ಲ ನೀಟಾಗಿ ಡೆಪಾಸಿಟ್ ಎಲ್ಲ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಸೊ ಪ್ಯಾಸೇಜ್ ಎಲ್ಲ ನೋಡ್ಬೋದು 2 ಫೀಟ್ ಕೊಟ್ಟಿದ್ದಾರೆ. 2 ಮನೆಗೂ 2 ಫೀಟ್ ಪ್ಯಾಸೇಜ್ ಎಲ್ಲ ಕೊಟ್ಟು ಕಾಂಪೌಂಡ್ ಎಲ್ಲ ಆಗಿ ನೀಟಾಗಿ ಸೆಕ್ಯೂರಾಗಿ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಇದು, ಇಲ್ಲಿ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ 4 ಮನೆಗೂ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಐರನ್ ಮೆಟೀರಿಯಲ್ ಹಾಕಿ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ನೋಡ್ಬೋದು. ಕಾಂಪೌಂಡೆಲ್ಲ ಇದೇ ಮನೆಗೆ ಸೇರಿರುವಂಥದ್ದು. 2 ಫೀಟ್ ಬಿಟ್ಟಿದ್ದಾರೆ, ವಿತ್ ಕಾಂಪೌಂಡ್ ವಾಲೆಲ್ಲ ಸೇರಿ 2 ಫೀಟ್ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಡಬಲ್ ಬೆಡ್ರೂಮ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ನೋಡ್ಬೋದು ಟೀ ಕುಡ್ ಇರುತ್ತೆ. ಫ್ರಂಟ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದೆ, ವೆಟ್ರಿಫೈಡ್ ಟೈಲ್ಸ್ ಇದು. ಫುಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಟೋಟಲ್ ಎಲ್ಲ ಮನೆಗೂ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ಎಲ್ಲನೂ ಸೆಮಿ ಫರ್ನಿಶ್ಡ್ ಕೊಟ್ಟಿದ್ದಾರೆ. ಸೊ ನೋಡೋ POP ಎಲ್ಲ ಮಾಡಿಸಿದ್ದಾರೆ. ವಿಂಡೋಸ್ ಎಲ್ಲನೂ ರೆಡ್ ಸಾಲ್ ಮೆಟೀರಿಯಲ್ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ ಎಲ್ಲ ವಿಂಡೋಸನ್ನು. ಹಾಲ್ ಇದು, ಲಿವಿಂಗ್ ರೂಮ್ ಇದು. ಹಾಲಲ್ಲಿ TV ಯೂನಿಟ್ ಮಾಡಿಸಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ ಹಾಲಲ್ಲೆಲ್ಲನೂ. ಇದು ಪೂಜಾ ರೂಮ್ ಇದು. ಸೊ ವುಡನ್ ಫಿನಿಶಿಂಗ್ ಕೂಡ, ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇದು. ವುಡನ್ ಫಿನಿಶಿಂಗ್ ಡೋರ್ಸ್ ಇರುತ್ತೆ. ಇನ್ಸೈಡ್ ಎಲ್ಲ ನೋಡ್ಬೋದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿ ಚಿಕ್ಕದಾಗಿ ಒಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ವಾಸ್ತು ಪ್ರಕಾರನೇ ಹಾಕ್ಸಿದ್ದಾರೆ ಪೂಜಾ ರೂಮ್ ಕೂಡ. ಕಿಚನ್ ಇದು, ಮಾಡ್ಲರ್ ಕಿಚನ್ ಇದು. ಬಾರ್ಡ್ರೆಲ್ಲ ಎಂಟ್ರಿ ಬಾರ್ಡ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. SS ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಚಿಮ್ನೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಏನೋ ಡಸ್ಟ್ ಹಾಕಿದ್ರೆ ನೀಟಾಗಿ ಟೈಲ್ಸ್ ಎಲ್ಲ ಹಾಕಿ ಫಿನಿಶಿಂಗ್ ಮಾಡಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಸೊ ಇಲ್ಲಿ ಫ್ರಂಟಿಗೆ ಕಾಣಿಸ್ತಾ ಇರೋದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ರೂಮ್ ನಂಬರ್ 1 ಇದು, ಮಾಸ್ಟರ್ ಬೆಡ್ರೂಮ್ ಇದು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಇದು MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿದೆ ಇದು. ಸೊ ಮಾಸ್ಟರ್ ಬೆಡ್ರೂಮ್ ಇದು. ಸೊ ರೂಮಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. 2x4 2x4 ವಿಂಡೋ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಒಳಗಡೆನೇ ಕೊಟ್ಟಿದ್ದಾರೆ, ಕಬೋರ್ಡ್ ಒಳಗಡೆ. ಅಟ್ಯಾಚ್ ರೆಸ್ಟ್ ರೂಮ್ ಅದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಎಲ್ಲನೂ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ ಎಲ್ಲನೂ. ಸೊ ಇದು ರೂಮ್ ನಂಬರ್ 2 ಇದು. 2 ರೂಮಲ್ಲೂ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಓಪನ್ ಕಬೋರ್ಡ್ಸ್ ಇರುತ್ತೆ. ಮೇಲ್ಗಡೆ ಎಲ್ಲ ಲಾಫ್ಟ್ ಕೊಟ್ಟಿದ್ದಾರೆ. 2 ರೂಮ್ಗೂ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಡಬಲ್ ಬೆಡ್ರೂಮ್ ಇದು, ಪಾರ್ಕಿಂಗ್ ಬಿಟ್ಟು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ 3 ಬೆಡ್ರೂಮ್ ಇದೆ. ಸ್ಟೇರ್ ಎಲ್ಲ ನೋಡ್ಬೋದು ಗ್ರಾನೈಟ್ ಸ್ಟೇರ್ ಕೇಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ರೈಲಿಂಗ್ಸ್ ಎಲ್ಲ ಇದು ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಪ್ಯಾಸೇಜ್ ಎಲ್ಲ ನೋಡ್ಬೋದು 3 ಫೀಟ್ ಕೊಟ್ಟಿದ್ದಾರೆ. ಇಲ್ಲೂ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇನ್ನು ಪ್ಯಾಸೇಜ್ ವಾಲ್ ಕೂಡ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕೂಡ ಪ್ರೊವೈಡ್ UPC ಸೀಲಿಂಗ್ ಕೊಟ್ಟಿದ್ದಾರೆ ವುಡನ್ ಕಲರ್ದು. ಸೊ ಮೈನ್ ಡೋರ್ ಇದು. ಮೈನ್ ಡೋರ್ ವಾಸ್ಕಲ್ಲು ಮೈನ್ ಡೋರ್ ಎಲ್ಲನೂ ಟೀಕುಡ್ ಪ್ರೊವೈಡ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಇದೆ. ಮಿಷನ್ ಪಾಲಿಶ್ ಎಲ್ಲ ಆಗಿದೆ ಆಲ್ರೆಡಿ. ಹ್ಯಾಂಡ್ಮೇಡ್ ಡೋರ್ಸ್ ಬರುತ್ತೆ ಇದೆಲ್ಲನೂ. ಲಾಕ್ಸ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ 2 ಲಾಕ್ ಕೊಟ್ಟಿದ್ದಾರೆ. 2 ಲಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ ಮೈನ್ ಡೋರ್ಗೆಲ್ಲನೂ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಹಾಕ್ಸಿರುವಂಥದ್ದು. 3 ಬೆಡ್ರೂಮ್ ಇದು, 3 BHK ಇರುತ್ತೆ. ಸೊ ಹಾಲಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಫ್ರಂಟ್ಗೆ ಒಂದು, ರೋಡ್ ಸೈಡ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ, ಮತ್ತು ಈಸ್ಟ್ ಸೈಡ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. 2 ಅಷ್ಟೇ. ಆಲ್ಮೋಸ್ಟ್ ಈಸ್ಟ್ ಸೈಡ್ ಬಂದ್ಬಿಟ್ಟು 4x4 ಕೊಟ್ಟಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು 2x4 ಕೊಟ್ಟಿದ್ದಾರೆ ವಿಂಡೋ ಎಲ್ಲನೂ. TV ಯೂನಿಟ್ ಕೂಡ ನೋಡ್ಬೋದು. ಒಂದು ವಾಲ್ಗೆ ಫುಲ್ ಮಾಡಿಸಿದ್ದಾರೆ TV ಯೂನಿಟ್ ಇದು.
ಇಲ್ಲಿ ಪೂಜಾ ರೂಮ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಕೂಡ ನೋಡ್ಬೋದು, ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಪೂಜಾ ರೂಮ್ ಕೂಡ. ಮೇನ್ ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಕೊಟ್ಟಿದ್ದಾರೆ. ಬಾರ್ಡರ್ ಎಲ್ಲ ಫುಲ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ವಿನಿಯರ್ ಲ್ಯಾಮಿನೇಟೆಡ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಪೂಜಾ ರೂಮ್ ಸೈಜ್ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಸೊ ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು, ಆ ಥರ ಒಳ್ಳೆ ಡೀಸೆಂಟ್ ಸೈಜಲ್ಲಿ ಕೊಟ್ಟಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ ಪೂಜಾ ರೂಮಲ್ಲಿ. ಕಿಚನ್ ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ 3 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ, ಮತ್ತು ಒಂದು ಸೈಡ್ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಿಜ್ ಪಾಯಿಂಟ್, ಇದು ಫ್ರಿಜ್ ಎಲ್ಲ ಇಲ್ಲೇ ಇಟ್ಕೋಬೋದು. ಸೊ ಇದು ಬಾಸ್ಕೆಟ್ಸ್ ಎಲ್ಲ 10mm ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಮನೆ ಮಾತ್ರ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೋಡ್ಬೋದು ಬಾಸ್ಕೆಟ್ಸ್ ಎಲ್ಲನೂ SS ಹಾಕ್ದಿರ 10mm ಬಾಸ್ಕೆಟ್ಸ್ ಹಾಕ್ಸಿದ್ದಾರೆ. ಇದು ಕಬೋರ್ಡ್ ಎಲ್ಲ ಮಿಡ್ ಯೂನಿಟ್ ಎಲ್ಲ ಹೈಡ್ರಾಲಿಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎರಡೂ ಅಷ್ಟೇ, ಎರಡೂ 10mm ಬಾಸ್ಕೆಟ್, ಈ ಕಡೆ ಒಂದು ಆ ಕಡೆ ಒಂದು 2 ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕೂಡ ನೋಡ್ಬೋದು, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಯುಟಿಲಿಟಿ ಏರಿಯಾ ಇದು, ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದು. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇಲ್ಲಿ ಡಿಶ್ ವಾಶ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಸಿಂಕ್ ಎಲ್ಲ ಇಟ್ಕೋಬೋದು, ಡಿಶ್ ವಾಶ್ ಎಲ್ಲ ಇಟ್ಕೋಬೋದು, ಬೇಕಾದ್ರೆ ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇಟ್ಕೋಬೋದು. ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ ನೀಟಾಗಿ. ಸೊ ಫುಲ್ ವಾಟರ್ ಪ್ರೂಫಿಂಗ್ ಮಾಡಿಸಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ಹಾಕ್ಸಿದ್ದಾರೆ. ಯಾಕೆಂದರೆ ವಾಟರ್ ಎಲ್ಲ ತುಂಬ ಬೀಳ್ತಾ ಇರುತ್ತೆ, ಅದಕ್ಕೆಲ್ಲ ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿ ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಇಲ್ಲಿ ಅಟ್ಯಾಚ್ ರೆಸ್ಟ್, ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಇಲ್ಲೂ ನೋಡ್ಬೋದು, ಅಲ್ಲಿ ಸಿಂಕ್ ಬರುತ್ತೆ, ಹ್ಯಾಂಡ್ ಬೇಸಿನ್ ಬರುತ್ತೆ. ಇದು ಅದಕ್ಕೆ ಅಂತ ಹೇಳ್ಬಿಟ್ಟು ಟೈಲ್ಸ್ ಎಲ್ಲ ಹಾಕ್ಸಿ ಡಿಸೈನ್ ಮಾಡಿಸಿದ್ದಾರೆ ಇಲ್ಲಿ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಮಾಸ್ಟರ್ ಬೆಡ್ರೂಮ್, ಇದು ರೂಮ್ ನಂಬರ್ 1 ಇದು. ಮಾಸ್ಟರ್ ಬೆಡ್ರೂಮ್ ಅಷ್ಟೇ ಕುಬೇರ್ ಮೂಲೆಗೆ ಹಾಕ್ಸಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಕೂಡ ವಾಸ್ತು ಪ್ರಕಾರನೇ. ರೂಮ್ ಸೈಜ್ ಬಂದ್ಬಿಟ್ಟು 10x10 ಬರುತ್ತೆ. 3 ಗ್ರಾನೈಟ್ ಬರುತ್ತೆ. ಸೊ ಅದರಲ್ಲಿ ಮತ್ತೆ ಇನ್ನೊಂದು ಫೀಟ್ ಎಕ್ಸ್ಟ್ರಾ ಇದೆ. ಟೋಟಲ್ ಬಂದ್ಬಿಟ್ಟು 10 ಫೀಟ್ ಬರುತ್ತೆ. 10x10 ಬರುತ್ತೆ ರೂಮ್ ಸೈಜ್ ಇದು. POP ಮಾಡಿಸಿದ್ದಾರೆ ರೂಮಲ್ಲಿ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ರೂಮ್ಗೂ ಇದೇ ಥರನೇ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕಬೋರ್ಡ್ ಒಳಗಡೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ವಿಂಡೋ ಪಕ್ಕದಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಒಂದು 4x4, ಒಂದು 2x4 ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಸೊ ಇದಕ್ಕೆ ಬಂದ್ಬಿಟ್ಟು ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಪ್ಯಾರಿವೇರ್ ಫಿಟ್ಟಿಂಗ್ಸ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ವಾಲ್ ಮೌಂಟೆಡ್ ಬರೋದು ಇದಕ್ಕೆ. ಫುಲ್ ಅಪ್ ಟು ರೂಪ್ವರೆಗೂ ಫುಲ್ ಎಲ್ಲನೂ ಟೈಲ್ಸ್ ಹಾಕ್ಸಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ 2x4 ಎಲ್ಲ ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ರಿಮೈನಿಂಗ್ ಫಿಟ್ಟಿಂಗ್ಸ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ, ಶವರು, ಟ್ಯಾಪ್ಸ್, ಸೊ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡು ಮತ್ತು ಸಿಂಕ್ ಬಂದ್ಬಿಟ್ಟು ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ, ವಾಲ್ ಮೌಂಟೆಡ್ ಬರುತ್ತೆ ಎಲ್ಲ ಅದಕ್ಕೂ. ಸೊ ನೋಡ್ಬೋದು ಹಾಲ್ ಇನ್ನೊಂದು ಟೈಮು ಎಷ್ಟು ವೈಡ್ ಇದೆ ಅಂತ ಹೇಳ್ಬಿಟ್ಟು. 3 BHK ಆದರೂ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ರೂಮಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಈ ಕಾಮನ್ ರೂಮ್ ಎರಡೂ. ಸೊ ಇಲ್ಲಿ ಕೂಡ ನೋಡ್ಬೋದು ಎಂಟ್ರಿಗೆಲ್ಲನೂ ವುಡನ್ ಫಿನಿಶಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲೂ ಕೂಡ ನೋಡ್ಬೋದು ರೆಸ್ಟ್ ರೂಮ್ ವಾಲ್ಗೆಲ್ಲನೂ ಫುಲ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇನ್ಸೈಡ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ರೂಪರು. ಇಲ್ಲೂ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಪ್ಲಸ್ ಸಿಂಕ್ ಎಲ್ಲ ಬರುತ್ತೆ, ಶವರ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇದು ರೂಮ್ ನಂಬರ್ 2 ಇದು. ಕಾಮನ್ ರೂಮ್ ಇದು. ಒಂದು ರೂಮ್ಗೆ ಅಟ್ಯಾಚ್, 2 ರೂಮ್ಗೆ ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಇದರಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಡೀಸೆಂಟ್ ಆಗಿದೆ ರೂಮ್ ಸೈಜ್ ಬಂದ್ಬಿಟ್ಟು. ಲೈಕ್ ಇದು 8 ಫೀಟ್ ಬರುತ್ತೆ. ಇದು 8 ಅಡಿ ಬರುತ್ತೆ. 8x8 ಬರುತ್ತೆ ರೂಮ್ ಸೈಜ್ ಇದು. ಕ್ವೀನ್ ಸೈಜ್ ಕಟ್ ಹಾಕೊಂಡ್ರೆ ಬೆಟರ್. ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ, 4x4 ವುಡನ್ ವಿಂಡೋ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಂಗ್ ಸೈಜ್ ಕಟ್ ಹಾಕೊಂಡ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಕ್ವೀನ್ ಸೈಜ್ ಕಟ್ ಹಾಕೊಂಡ್ರೆ ಸೊ ಕಂಫರ್ಟೇಬಲ್ ಇರುತ್ತೆ ರೂಮ್ ಕೂಡ. ಈ 2 ರೂಮಲ್ಲೂ ಅಷ್ಟೇ ಸೇಮ್ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಮಾಸ್ಟರ್ ಬೆಡ್ರೂಮ್ ರೂಮಲ್ಲಿ ಮಾತ್ರ ಕಿಂಗ್ ಸೈಜ್ ಕಟ್ ಹಾಕೋದು, ಯಾಕಂದ್ರೆ 10x10 ಇದೆ ಮಾಸ್ಟರ್ ಬೆಡ್ರೂಮು. ಸೊ ಇಲ್ಲೂ ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ರೂಮ್ ನಂಬರ್ 3 ಇದು. ಸೊ ಇಲ್ಲೂ ನೋಡ್ಬೋದು POP ಎಲ್ಲ ಮಾಡಿಸಿದ್ದಾರೆ ರೂಮಲ್ಲಿ. ರೋಡ್ ಸೈಡ್ಗೆ ವಿಂಡೋ ಎಲ್ಲ ಕೊಟ್ಟಿದ್ದಾರೆ, ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರಿಸುತ್ತೆ. ಸೊ ಇದು ಇದು ಸ್ಲೈಡಿಂಗ್ ಕಬೋರ್ಡೆ ಕೊಟ್ಟಿದ್ದಾರೆ ನೋಡ್ಬೋದು. ಇನ್ಸೈಡ್ ಎಲ್ಲನೂ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಇದು ಸೇಮ್ 8x8 ಬರುತ್ತೆ ರೂಮ್ ಸೈಜ್ ಇದು. ಸೊ ಇದರಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಇಷ್ಟು ಇದು 3 BHK ಇದು ಫಸ್ಟ್ ಫ್ಲೋರಲ್ಲಿ. ಇದು ಓನರ್ ಇರೋಕ್ಕೆ ಅಂತ ಅಂದರೆ ಯಾರು ತೊಗೊಳ್ಳೋರು ಇರೋಕ್ಕೆ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು 1 BHK 2 BHK ಮಾಡಿಸಿದ್ದಾರೆ. ಸ್ಟಾರ್ಟಿಂಗ್ ಸಿಂಗಲ್ ಬೆಡ್ರೂಮ್ ಬರುತ್ತೆ, ಆ ಕಡೆ 2 BHK ಬರುತ್ತೆ. ಸೊ ಇದು ರೆಂಟಲ್ಗೆ ಅಂತ ಹೇಳ್ಬಿಟ್ಟು ಮಾಡಿಸಿರುವಂಥದ್ದು. ಬಟ್ ವರ್ಕಲ್ಲೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಮನೆಗೂ ಸೇಮ್ ವರ್ಕ್ ಮಾಡಿಸಿದ್ದಾರೆ. ಮೇನ್ ಡೋರ್ ಎಲ್ಲನೂ ಟೀ ಕುಡ್ ಇರುತ್ತೆ. ಡೋರು ಎಲ್ಲ ಈಸ್ಟ್ ಫೇಸಿಂಗ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲನೂ. ಸೊ ಸಿಂಗಲ್ ಬೆಡ್ರೂಮ್ ಇದು 1 BHK. ಸೊ ಹಾಲಲ್ಲಿ ಕೂಡ ನೋಡ್ಬೋದು POP ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಇರುತ್ತೆ, ಗ್ರಾನೈಟೇ ಕೊಟ್ಟಿದ್ದಾರೆ. ಪೂಜಾ ಯೂನಿಟ್ ಕೊಟ್ಟಿದ್ದಾರೆ. ಪೂಜಾ ಯೂನಿಟ್ಗಳಲ್ಲಿ UPS ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. TV ಯೂನಿಟ್ ಕೂಡ ಅಲ್ಲೇ ಮಾಡಿಸಿದ್ದಾರೆ ನೋಡ್ಬೋದು. ಬಾರ್ಡ್ರಲ್ಲೂ ಫುಲ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ತುಂಬ ನೋಡೋಕೆ ಅಟ್ರಾಕ್ಟಿವ್ ಅನಿಸುತ್ತೆ. ಮಾಡಲರ್ ಕಿಚನ್ ಇದು. ಮಿಡ್ ಯೂನಿಟ್ 2 ಸೈಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟು, SS ಬಾಸ್ಕೆಟ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆಲ್ಲನೂ ಚಿಮ್ನಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಡೀಸೆಂಟ್ ಆಗಿದೆ ಕಿಚನ್ ಸೈಜ್ ಕೂಡ. ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಕೊಟ್ಟಿರುವಂಥದ್ದು. ಎಲ್ಲ ರೆಸ್ಟ್ ರೂಮ್ ಡೋರ್ಸನ್ನು WPC ಡೋರ್ಸ್ ಕೊಟ್ಟಿರುವಂಥದ್ದು.
ಕಾಮನ್ ರೂಮ್ ಇದು. ಇದು ಅಷ್ಟೇ 9x8 ಬರುತ್ತೆ ರೂಮ್ ಸೈಜ್ ಇದು. ಇದರಲ್ಲಿ ಕಿಂಗ್ ಸೈಜ್ ಇಲ್ಲ ಕ್ವೀನ್ ಸೈಜ್ ಎರಡೂ ಹಾಕೋಬೋದು ಕಾಟ್. ಇದು ಸ್ವಲ್ಪ ಡೀಸೆಂಟ್ ಆಗಿದೆ ರೂಮ್ ಸೈಜ್ ಇದು. ಸ್ಲೈಡಿಂಗ್ ಕಬೋರ್ಡ್ ಮಾಡಿಸಿದ್ದಾರೆ, ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟು ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ವಿಂಡೋ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಸಿಂಗಲ್ ಬೆಡ್ರೂಮ್ ಇದು. ಬನ್ನಿ ಈಗ ಡಬಲ್ ಬೆಡ್ರೂಮ್ ನೋಡೋಣ. ಸೊ ಇದು ಡಬಲ್ ಬೆಡ್ರೂಮ್ ಇದು. ಇದು ಡೋರೆಲ್ಲ ಟೀ ಗುಡ್ಡೆ ಪ್ರೊವೈಡ್ ಮಾಡಿರುವಂಥ, ಲಾಕ್ಸ್ ಎಲ್ಲ ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಫೇಸಿಂಗ್ ಎಲ್ಲನೂ ಈಸ್ಟ್ ಫೇಸಿಂಗ್ ಕೊಟ್ಟಿದ್ದಾರೆ, ಮೇನ್ ಡೋರ್ಸ್ ಎಲ್ಲನೂ. ಸೊ ಇದು ಲಿವಿಂಗ್ ರೂಮ್ ಇದು, ಹಾಲ್ ಇದು. ಸೊ ಹಾಲಲ್ಲಿ ಟಿ ವಿ ಯೂನಿಟ್ ಮಾಡಿಸಿದ್ದಾರೆ. ಇದಕ್ಕೆ ಸಪ್ರೇಟಾಗಿ ಪೂಜಾ ರೂಮ್ ಕೂಡ ಇರುತ್ತೆ, ಇದು ಸಪ್ರೇಟ್ ಇರುತ್ತೆ. ಹಾಲಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ಹಾಲ್ಗೆ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಫ್ರಂಟ್ಗೆ, ಮತ್ತು ಬ್ಯಾಕ್ ಸೈಡ್ ಎರಡು ಕಡೆನೂ 2 ವಿಂಡೋ ಕೊಟ್ಟಿದ್ದಾರೆ. 4x4 ಒಂದು 2x4 2 ವಿಂಡೋ ಕೊಟ್ಟಿದ್ದಾರೆ. ಟಿ ವಿ ಯೂನಿಟ್ ಎಲ್ಲ ನೋಡ್ಬೋದು, ಫುಲ್ ವಾಲ್ಗೆ ಮಾಡಿಸಿದ್ದಾರೆ. ಇಲ್ಲಿ ಪೂಜಾ ರೂಮ್ ಇದು, ಸಪ್ರೇಟ್ ಮಾಡಿಸಿದ್ದಾರೆ ಪೂಜಾ ರೂಮ್ ಕೂಡ. ಸೊ ಡೀಸೆಂಟ್ ಆಗಿದೆ ಸೈಜ್ ಕೂಡ. ಲೇಸರ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ ಪೂಜಾ ರೂಮ್ ಡೋರ್ಸ್ಗೆಲ್ಲನು. ಮೇಲ್ಗಡೆ ಲಾಫ್ಟ್ ಮಿಡ್ ಇದು ಕಿಚನ್ ಇದು, ಮಾಡ್ಲರ್ ಕಿಚನ್ ಇದು. ಫ್ರಿಜ್ ಪಾಯಿಂಟ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಕಿಚನ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಒಳ್ಳೆ ದೊಡ್ಡದಾಗಿದೆ ಕಿಚನ್ ಕೂಡ, ಅಷ್ಟು ಚಿಕ್ಕದಾಗಿಲ್ದಿರ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಬಟ್ 2 ರೂಮಲ್ಲೂ ಕ್ವೀನ್ ಸೈಜ್ ಕಟ್ ಹಾಕ್ಕೋಬೋದು. ಕಿಂಗ್ ಸೈಜ್ ಕಟ್ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ನೋಡ್ಬೋದು. ಇದರಲ್ಲೂ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಇದು ವುಡ್ ವರ್ಕಲ್ಲೂ ಸೆಲೆಕ್ಷನ್ ವೈಸಲ್ಲೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಒಳ್ಳೆ ಕಲರ್ಸ್ ಸೆಲೆಕ್ಟ್ ಮಾಡಿದ್ದಾರೆ, ತುಂಬ ಡೀಸೆಂಟಾಗಿದೆ ನೋಡೋಕ್ಕೂ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಬರುತ್ತೆ. ಇದೆಲ್ಲನೂ ಸಿಂಗಲ್ ಪೀಸ್ ಕಮೋಡ್ ಬರೋದು, ಇಲ್ಲಿ ವಾಲ್ ಮೌಂಟೆಡ್ ಬರಲ್ಲ. ರೆಂಟಲ್ ಹೌಸಸ್ಗೆಲ್ಲನೂ ವಾಲ್ ಮೌಂಟೆಡ್ ಕಮೋಡ್ ಬರೋದಿಲ್ಲ, ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಪ್ಲಸ್ಸು ಸಿಂಕ್ ಎಲ್ಲ ಸೇಮ್, ಎಲ್ಲ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಡೋದು. ಸೊ ಇದು ಅಷ್ಟೇ ಕಾಮನ್ ರೆಸ್ಟ್ ರೂಮ್ ಇದು ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಸೊ ಇದು ಕಾಮನ್ ರೂಮ್ ಇದು. ಸೊ ಇದರಲ್ಲಿ ಬೇಕಾದರೆ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದು ಸ್ವಲ್ಪ ಡೀಸೆಂಟ್ ಆಗಿದೆ ರೂಮ್ ಇದು, ಸ್ವಲ್ಪ ದೊಡ್ಡದಿದೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ಇದು ಟೋಟಲ್ 4 ಮನೆ ಇರುತ್ತೆ. ಒಂದು ಮನೇಲಿ ಓನರ್ ಇದ್ಕೊಂಡು ಒಂದು 3 ಮನೆ ರೆಂಟ್ ಕೊಡ್ಬೋದು. 3 ಮನೆಯಿಂದನೂ ಫುಲ್ ಬಿಲ್ಡಿಂಗ್ ಕೊಟ್ಟರೆ ಒಂದು 65,000 ಇಲ್ಲ 70,000 ರೆಂಟ್ ಬರ್ಬೋದು. ಇಲ್ಲ 3 ಮನೆ ರೆಂಟ್ ಕೊಟ್ಟರೆ ಒಂದು 40,000-45,000 ಗ್ಯಾರಂಟಿ ರೆಂಟ್ ಬರುತ್ತೆ ಒಂದು ಮನೇಲಿ ಓನರ್ ಇದ್ಕೊಂಡು. ಓಪನ್ ಟೆರೇಸ್ ಇದು, ಪಿಲ್ಲರ್ ಎಲ್ಲ ರೈಸಿಂಗ್ ಅಲ್ಲಿದೆ. ಬೇಕಾದರೆ ಇನ್ನೂ ಒಂದು ಫ್ಲೋರ್ ಬೇಕಾದರೂ ಹಾಕೋಬೋದು ಮುಂದಕ್ಕೆ. ನೋಡ್ಬೋದು ರೈಸಿಂಗ್ ಎಲ್ಲ ಬಿಟ್ಟಿದ್ದಾರೆ. ಸೊ ಎಲ್ಲ ಮಡ್ಡಿ ಎಲ್ಲ ಹಾಕ್ಸ್ಬಿಟ್ಟು ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. 2 ಟ್ಯಾಂಕ್ ಕೊಟ್ಟಿದ್ದಾರೆ, 1500 ಲೀಟರ್ 2 ಟ್ಯಾಂಕ್ ಇದು. ಇದೊಂದು ಟ್ಯಾಂಕ್ ರೂಮ್ ಪ್ರೊವೈಡ್ ಮಾಡಿದೆ. ಅದಕ್ಕೊಂದು ಗೇಟ್ ಹಾಕ್ಕೊಂಡ್ರೆ ಏನೋ ಸ್ಟೋರ್ ಮಾಡ್ಬೋದು, ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಇಲ್ಲಿ ವಾಷಿಂಗ್ ಏರಿಯಾ ಎಲ್ಲ ಔಟ್ಸೈಡ್ ಎಲ್ಲ ವಾಷಿಂಗ್ ಏರಿಯಾ ಎಲ್ಲ ಮಾಡಿಸಿದ್ದಾರೆ. ಬಟ್ಟೆ ಎಲ್ಲ ಹಾಕೊಳ್ಳೋಕ್ಕೆ, ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲನೂ ಪಾಯಿಂಟ್ಸ್ ಎಲ್ಲ ಮಾಡಿಸಿದ್ದಾರೆ ಆಲ್ರೆಡಿ. ಏರಿಯಾ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ. DC ಕನ್ವರ್ಷನ್ ಆಗಿದೆ. 11B ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. ಒಂದು 70-75% ಈಸಿಯಾಗಿ ಬ್ಯಾಂಕ್ ಲೋನ್ಸ್ ಕೂಡ ಸಿಗುತ್ತೆ ನಿಮ್ಗೆ. ಇದು ಪ್ರೈಸ್ ಬಂದ್ಬಿಟ್ಟು 1,90,00,000 ಹೇಳ್ತಿದ್ದಾರೆ. 1,90,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಲೊಕೇಶನ್ ಬಂದ್ಬಿಟ್ಟು ಇದು ಒಡೇರಲ್ಲಿ ನಿಯರ್ ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ. MS ಪಾಲ್ಯ ವಿದ್ಯಾರಣ್ಯಪುರಕ್ಕೆ ಜಸ್ಟ್ 3.5 ಕಿಲೋಮೀಟರ್ಸ್ ಆಗುತ್ತೆ. MS ಪಾಲ್ಯ ಸರ್ಕಲ್ಗೆ ಒಂದು 2.5 ಕಿಲೋಮೀಟರ್ಸ್ ಆಗುತ್ತೆ. BL ಸರ್ಕಲ್ಗೆ 6 ಕಿಲೋಮೀಟರ್ಸ್ ಆಗುತ್ತೆ. ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ 6 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕ ನ್ಯೂ ಟೌನ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಮತ್ತು ಇಲ್ಲಿ ಪಕ್ಕದಲ್ಲೇ ಶಿವರಾಮ್ ಕಾರಂತ್ BDA ಲೇಔಟ್ ಆಗ್ತಾ ಇದೆ ಇದು. ಸೊ ಇದ್ರ ಪಕ್ಕದಲ್ಲೇ ಇರುವಂಥದ್ದು. ಅದು ತುಂಬ ಆಲ್ಮೋಸ್ಟ್ 4,000 ಎಕರ್ಸ್ ಅದು ತುಂಬ ಡೆವಲಪ್ ಆಗಿದ್ರೆ ಏರಿಯಾನು ತುಂಬ ಡೆವಲಪ್ ಆಗ್ತಾ ಇದೆ ಇವಾಗ. ಸೊ ಆ ಥರ ಅದು ಶಿವರಾಮ್ ಕಾರಂತ್ ಲೇಔಟ್ಗೆ ಅಟ್ಯಾಚ್ ಇರುವಂಥದ್ದು ಇದು ಒಡೇರಲ್ಲಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಸರೌಂಡಿಂಗ್ ಎಲ್ಲ ಅಷ್ಟೇ ಶಾಪಿಂಗ್ ಮಾಲ್ಸ್ ಎಲ್ಲ ಇದೆ. ಲೈಕ್ ನಿಮಗೆ ವಿಶಾಲ್ ಮಾರ್ಟು, ಮತ್ತು ರಿಲಯನ್ಸ್ ಫ್ರೆಶು, ಆಮೇಲೆ ಬಂದ್ಬಿಟ್ಟು ಮ್ಯಾಕ್ಡೊನಾಲ್ಡ್ಸು, ಈ ಥರ ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಹೋಟೆಲ್ಸ್ ಎಲ್ಲ ಚೆನ್ನಾಗಿದೆ. ಹಾಸ್ಪಿಟಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಅವೇಕ್ಷ ಹಾಸ್ಪಿಟಲ್ ಅಂತಿದೆ ನಿಯರ್ ಬೈ ಇದು. ಸೊ ಈ ಥರ ಒಳ್ಳೆ ಇದಿದೆ. ಮತ್ತು ಬಸ್ ಫೆಸಿಲಿಟೀಸ್ ಅದೆಲ್ಲ BMCT ಬಸ್ ಫೆಸಿಲಿಟಿ. ಸ್ಕೂಲ್ಸ್ ಬಂದ್ಬಿಟ್ಟು NPS ಮತ್ತು DPS ಎಲ್ಲ ಸ್ಕೂಲ್ಸ್ ಎಲ್ಲ ನಿಯರ್ ಬೈ ಇದೆ ಇದಕ್ಕೆ, ಈ ಪ್ರಾಪರ್ಟಿಗೆ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದೆ. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ನಂಬರ್ಗೆ ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ. ಇನ್ನು ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಬಜೆಟ್ ಪ್ರೈಸಲ್ಲಿ ಕೂಡ ಇದೆ. ಸೊ ಅದನ್ನು ಬೇಕಾದರೆ ತೋರಿಸ್ಕೊಡ್ತೀವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.